ಸಮ್ಟೈಮ್ಸ್ ಸೈಲೆನ್ಸ್ ಮೋಸ್ಟ್ ಡೇಂಜರಸ್ ಅಂತ ಹೇಳ್ತಾರೆ. ಸೈಲೆನ್ಸ್ ಮೋಸ್ಟ್ ಡೇಂಜರಸ್ ಎಲ್ಲ ವಿಷಯದಲ್ಲೂ ಆಗೋದಿಲ್ಲ. ಈಗ ನೀವು ಕ್ಷೇತ್ರದವ್ರು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರ ಪತ್ರಿಕಾ ವಕ್ತಾರರಿಂದ ಅವ್ರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಎಷ್ಟು ಬಾರಿ ಕೊಡಬೇಕು ಅನ್ನೋದು ನನ್ನ ಪ್ರಶ್ನೆ. ಕೆಲವು ಸಾರಿ ಯಾರಿಗೂ ಉತ್ತರ ಕೊಡಬೇಕು? ಅದು ದಾರಿಯಲ್ಲಿ ಒಬ್ಬ ಹುಚ್ಚ ಬಾಯಿಗೆ ಬಂದಂಗೆ ಒದರ್ತಾ ಇರ್ತಾನೆ. ಅವನಿಗೆ ಇಲ್ಲಪ್ಪ ಹಂಗೆ ಹಿಂಗೆ ಅಂತೇಳಿ ಬುದ್ಧಿ ಹೇಳಿದ್ರೆ ಅವನಿಗೆ ಅರ್ಥ ಆಗುತ್ತೆ. ಅವನಿಗೆ ಬ್ರೈನೇ ಇಲ್ಲ, ಈ ಖಾಲಿ ಬುರುಡೆ ತರ ಅವನು ಅಲ್ವಾ. ಅವನಿಗೆ ಕೊಡ್ಬೇಕಾಗಿರೋದು ಉತ್ತರ ಅಲ್ಲ, ಟ್ರೀಟ್ಮೆಂಟ್. ಸೊ ಇಲ್ಲಿ ಇವರು ಅವರಿಗೆಲ್ಲ ಉತ್ತರ ಕೊಡ್ಬೇಕಂತ ನಾನಂತೂ ನಿರೀಕ್ಷೆ ಮಾಡಲ್ಲ. ಅವರು ಉತ್ತರ ಕೊಡಬೇಕಾದ ಸಂದರ್ಭದಲ್ಲಿ ಉತ್ತರ ಕೊಟ್ಟಿದ್ದಾರೆ. 2-3 ಸಾರಿ ಮೀಡಿಯಾ ಮೀಟ್ ಮಾಡಿ ಅವರ ಮೇಲೆ ಬಂದ ಆಪಾದನೆಗೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವ ದಾಖಲೆಗಳನ್ನು ಬೇಕಾದ್ರೂ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ್ವೈಸ್ ಈಗ ನೋಡಿ, CBI ತನಿಖೆಗೆ ವಿನಂತಿ ಮಾಡ್ಕೊಂಡಿದ್ದು ಕ್ಷೇತ್ರದವರೇ, COD ತನಿಖೆಗೂ ವಿನಂತಿ ಮಾಡ್ಕೊಂಡಿದ್ದು ಕ್ಷೇತ್ರದವರೇ, ಆ ಕಾಲದ ಗೃಹ ಸಚಿವರಿಗೆ ಫೋನ್ ಮೂಲಕ ಒತ್ತಡ ಹಾಕಿದ್ದು ಕ್ಷೇತ್ರದವರೇ, SIT ಬಂದಾಗ ಅದನ್ನು ಸ್ವಾಗತಿಸ್ತೀವಿ ಅಂತ ಹೇಳಿದ್ದು ಕೂಡ ಖುದ್ದು ವೀರೇಂದ್ರ ಹೆಗಡೆಯವರೇ. ಆದ ಕಾರಣಕ್ಕೆ ಮತ್ಯಾರಿಗೆ ಉತ್ತರ ಕೊಡೋದು ಮೇಡಮ್? ಈಗ ನನಗೆ ಕೊಡ್ಬೇಕಾ ಅಥವಾ ಅಲ್ಲಿ ಒದರ್ತಾ ಇದ್ದಾನಲ್ಲ ಅವನಿಗೆ ಕೊಡ್ಬೇಕಾ? ನಮಗೆ ಅವ್ರು ಯಾರು ಉತ್ತರ ಕೊಡ್ಬೇಕನ್ನೋ ಭಾವನೆನೇ ಇಲ್ಲ. ಈಗಲೂ ಒಂದು ಗೊಂದಲ ಏನು ಅಂದ್ರೆ, ಹೂತಿಟ್ಟ ಪ್ರಕರಣಕ್ಕೂ ಸೌಜನ್ಯ ಪ್ರಕರಣಕ್ಕೂ ಎಲ್ಲಿಂದ ಎಲ್ಲಿ ಸಂಬಂಧನೇ ಇಲ್ಲ. ಈಗ ಸಂತೋಷ್ ರಾವ್ ಪರ ಹೋರಾಟಗಾರರು ಸೌಜನ್ಯ ಎನ್ನುವ ಹೆಣ್ಣು ಮಗುವಿನ ಸಾವನ್ನ ಇದಕ್ಕೆ ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೌಜನ್ಯದ್ದು ರೇಪ್ ಅಂಡ್ ಮರ್ಡರ್ ಕೇಸು, ಆ ಹುಡುಗಿಗೆ ನ್ಯಾಯ ಸಿಗದಿದ್ದಂಗೆ ಸಂತೋಷ್ ರಾವ್ ಪರ ಹೋರಾಟಗಾರರು ಮಾಡಿದ್ರು. ಅವರ ಕಾರಣಕ್ಕೆ ಅವರು ಸಾಕ್ಷಿಗಳನ್ನ ಸರಿಯಾಗಿ ಕೋರ್ಟಿಗೆ ಸಲ್ಲಿಸಲಿಕ್ಕೆ ಬಿಡದೇ ಇರುವ ಕಾರಣಕ್ಕೆ ಆ ಮಗುವಿಗೆ ಈ ರೀತಿಯಲ್ಲಿ ಅನ್ಯಾಯ ಆಯ್ತು. ಬಹುಶಃ ಆ ಮಗುವಿನ ಆತ್ಮದ ಏನು ಸಂಕಟದ ನಿಡಿಸುವಿಕೆ ಇದೆಯಲ್ಲ, ಅದು ಇವರಿಗೆ ಶಾಪವಾಗಿ ಸುತ್ತಕೊಳ್ಳುತ್ತೆ. ಹೊಡೆದಿದೆ. ಅವ್ರ ಮನೆನೇ ಬಿಟ್ಟಿಲ್ಲ ಈಗ. ಅದು ಹಲವರ ಅಭಿಪ್ರಾಯದ ಪ್ರಕಾರ ಸೌಜನ್ಯ ಆಗಿದ್ದು ಮಿಸ್ ಫೈರ್, ಸೌಜನ್ಯ ಟಾರ್ಗೆಟ್ ಆಗಿರಲಿಲ್ಲ. ಶ್ರೀ ಕ್ಷೇತ್ರದಿಂದ ಅಲ್ಲಿನ ಕುಟುಂಬಸ್ಥರಿಂದ ಬ್ರಾಹ್ಮಣ ಹೆಣ್ಣು ಮಕ್ಕಳ ಹರಣ ಆಗ್ತಾ ಇತ್ತು. ಆಕಸ್ಮಿಕವಾಗಿ ಆ ಬಸ್ನಲ್ಲಿದ್ದದ್ದು ಸೌಜನ್ಯ, ಮಿಸ್ ಫೈರ್ ಆಯ್ತು ಅಂತಾರೆ. ನೋಡಿ, ಅಲ್ಲಿ ವರ್ಷ ಅಂತೇಳಿ ಒಂದು ಹೆಣ್ಣು ಮಗುವಿನ ವಿಷಯವನ್ನ ತಗೊಂಡು ಬಂದ್ರು. ಹೌದು, ಆ ಹುಡುಗಿ ಹತ್ರ ನಾನೇ ಮಾತಾಡಿದೆ. ಆ ಸಾಧ್ಯತೆಗಳನ್ನ ಅವ್ರ ತಂದೆ ಕೂಡ ನಿರಾಕರಿಸಿದ್ರು. ನೋಡಿ, ಅಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಏನು ತಗಾದೆಗಳು, ಕೋರ್ಟಿನ ಪ್ರಕರಣಗಳು, ಜಾಗದ ವಿಚಾರಗಳು ಇರ್ಬೋದು. ಆ ಕಾರಣಕ್ಕೆ ಯಾರು ಕೂಡ ರೇಪ್ ಮಾಡಲ್ಲ ರೀ. ಅದು ಬೇರೆ ಪ್ರಕರಣಗಳಿರ್ತದೆ. ಇವರು ಅದನ್ನು ಇದಕ್ಕೆ ಕನೆಕ್ಟ್ ಮಾಡೋದು. ನಾನು ಕೇಳಿದೆ, ಅವ್ರ ತಂದೆ ಕೇಳಿದೆ, ಇಲ್ಲ ಅದನ್ನ ನಿಮ್ ಟಾರ್ಗೆಟ್ ಇದ್ದದ್ದು ನಿಮ್ ಮಗಳಂತೆ, ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವೇನು ಮಾತಾಡಲ್ಲ, ನಮ್ಗೆ ಹಾಗಂತ ಅನ್ಸೋದು ಇಲ್ಲ. ಆ ವರ್ಷನ ಹತ್ರ ನಾನು ಮಾತಾಡಿದೆ, ಮೇಡಮ್ ಈ ತರ ಇದೆ, ಹಿಂಗೆ ಅಂತ ಹೇಳ್ತಾರೆ, ನೀವು ನೋಡಿದ್ರಿ ಅಂತ. ಅದೆಲ್ಲ ಸುಳ್ಳು. ನಾನು COD ತನಿಖೆಗೆ ಒಳಪಟ್ಟಿದ್ದೀನಿ. ನನ್ನ ಕೇಳಿದ್ರು, ನಾನು ಏನ್ ಹೇಳ್ಬೇಕು ಹೇಳಿದ್ದೀನಿ. ನನ್ನನ್ನ ಮೀಡಿಯಾದಲ್ಲಿ ನನ್ನ ಫೋಟೋ ತೋರಿಸೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ನನ್ಗೆ ಇಷ್ಟ ಇಲ್ಲ. ಆದ್ರೆ ಅದೆಲ್ಲ ಸುಳ್ಳು ಅಂತ ಆ ಹುಡುಗಿ ಹೇಳಿದಾಳೆ. ಇವತ್ತು ಬಹುಶಃ ಬಾಣಂತನದಲ್ಲಿ ಇರ್ಬೋದು ಆ ಹೆಣ್ಮಗು. ಸುಮ್ಮನೆ ಯಾರ್ಯಾರನ್ನು ತಗೊಂಡು ವಾರಿಜಾ ಆಚಾರ್ತಿ ಅವ್ರನ್ನ ತಗೊಂಡೋಗಿ ವಾರಿಜಾ ಪೂಜಾರ್ತಿ ಮಾಡಿದ್ರು, ಬಿಲ್ ಅವ್ರನ್ನ ಎತ್ತು ಕಟ್ಟಕ್ಕೆ. ಸಂತೋಷ್ ಅವರು ಆಚಾರ್ಯ ವಿಶ್ವಕರ್ಮ ಜನಾಂಗದವರು. ಸಂತೋಷ್ ರಾವನ್ನ ಬ್ರಾಹ್ಮಣ ಅಂತೇಳಿ ಹೇಳಿ ಮಾಡಿದ್ರು, ಬ್ರಾಹ್ಮಣರನ್ನ ಎತ್ತು ಕಟ್ಟಕ್ಕೆ. ಬ್ರಾಹ್ಮಣರ ಹೆಣ್ಣು ಮಗಳು ಟಾರ್ಗೆಟ್ ಇದ್ಲು ಅಂತೇಳಿ ಹೇಳಿದ್ರು, ಯಾವ್ದು ಬ್ರಾಹ್ಮಣರನ್ನ ಎತ್ತು ಕಟ್ಟಕ್ಕೆ. ಸೌಜನ್ಯ ಅಂತ ಬರೀ ಹೆಸರಿತ್ತು, ಸೌಜನ್ಯ ಗೌಡ ಅಂತೇಳಿ ಉಲ್ಲೇಖ ಮಾಡಕ್ ಶುರು ಮಾಡಿದ್ರು, ಒಕ್ಕಲಿಗರನ್ನ ಎತ್ತು ಕಟ್ಟಲಿಕ್ಕೆ. ಅವಳು ಚಾಮುಂಡಿ ದೇವಿಯ ಭಕ್ತೆ ಅಂತ ಹೇಳಿದ್ರು, ಭಕ್ತರನ್ನ ಎತ್ತು ಕಟ್ಟಲಿಕ್ಕೆ. ಈ ಒಟ್ಟಾರೆ ಕಟ್ಟುಕತೆ.